ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ಕರ್ಕಾಟಕ ರಾಶಿಯವ್ರ ಬಗ್ಗೆ ಮಾತಾಡೋದಾದ್ರೆ, ಕರ್ಕಾಟಕ ರಾಶಿಯವರು 2025ನೇ ಇಸ್ವಿ ಹೇಗಿರುತ್ತೆ, 2025ರಲ್ಲಿ ಕರ್ಕಾಟಕ ರಾಶಿಯವರ ಫಲಾಫಲಗಳೇನು ಅನ್ನುವಂತಹ ಸಂದರ್ಭದಲ್ಲಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಈಗ ಪ್ರೆಸೆಂಟ್ ಮೇ 14ನೇ ತಾರೀಕುವರೆಗೂ ಗುರು 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಗುರು 11ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಗುರುಬಲ ಇರುತ್ತೆ, ಸ್ವಲ್ಪ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟು, ಸಂತಾನ ಅಭಿವೃದ್ಧಿ, ಸಂತಾನ ಆಗುವಂಥದ್ದು, ವೈವಾಹಿಕ ಲಾಭ, ವಿವಾಹ ಇತ್ಯಾದಿ ಶುಭ ಫಲಗಳನ್ನ ಸ್ವಲ್ಪ ಅನುಭವಿಸ್ತಾ ಇರ್ತೀರಿ. ಆದ್ರೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಸೇಮ್ ಟೈಮಲ್ಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ನಿಮಗೆ ಆಗಿರುತ್ತೆ. ಆದ್ರೆ ನೆಕ್ಸ್ಟ್ ಮಾರ್ಚ್ 29ನೇ ತಾರೀಕಿಗೆ 9ನೇ ಮನೆಗೆ ಶನಿ ಹೋಗ್ತಾನೆ, 12ನೇ ಮನೆಗೆ ಗುರು ಬಂದ್ಬಿಡ್ತಾನೆ ಕರ್ಕಾಟಕ ರಾಶಿಯವರಿಗೆ. ಈ ಸಂದರ್ಭದಲ್ಲಿ ಆಫ್ಟರ್ ಮಾರ್ಚ್ 29ರ ನಂತರ, ಆಫ್ಟರ್ ಮೇ 14ನೇ ತಾರೀಕು ನಂತರ ಈ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲೇನಾಗುತ್ತೆ, 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಶನಿ. 9ನೇ ಮನೆಯಲ್ಲಿ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ತಂದೆಗೆ ಅನಾರೋಗ್ಯ ಆಗುವಂಥದ್ದು, ಅದೃಷ್ಟ ಕೈ ಕೊಡುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂಥದ್ದು ಆಗ್ತದೆ. ಮತ್ತು 12ನೇ ಮನೆಯಲ್ಲಿ ಗುರು, 12ನೇ ಮನೆ ಗುರು ಒಂದು ರೋಗಾಧಿಪತಿ, ಇನ್ನೊಂದು ಭಾಗ್ಯಾಧಿಪತಿ. ವ್ಯವಹಾರದಲ್ಲಿ ನಷ್ಟ ಆಗುವಂಥದ್ದು, ಆರೋಗ್ಯದಲ್ಲಿ ನಷ್ಟ ಆಗುವಂಥದ್ದು, ಆರೋಗ್ಯಕ್ಕೋಸ್ಕರ ಹಣವನ್ನು ವ್ಯಯ ಮಾಡುವಂಥದ್ದು, BP ಶುಗರ್ ಸ್ವಲ್ಪ ವೇರಿಯೇಷನ್ಸ್ ಆಗುವಂಥದ್ದು, ವ್ಯತ್ಯಾಸ ಆಗುವಂಥದ್ದು, ಹಣಕಾಸಿನ ತೊಂದರೆಯಲ್ಲಿ, ಸಾಲಬಾಧೆಯಲ್ಲಿ, ಋಣಬಾಧೆಯಲ್ಲಿ ಸಿಲುಕಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿಮಗೆ ಖಂಡಿತವಾಗಿಯೂ ಮೇ 14ರ ನಂತರ ಮತ್ತು ಮಾರ್ಚ್ 29ನೇ ತಾರೀಕು ನಂತರ ಸಮಸ್ಯೆಗಳಾಗ್ತದೆ. ಅಂದ್ರೆ ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ವರ್ಷ 2025 ಅಷ್ಟೊಂದು ಪಾಸಿಟಿವ್ ವರ್ಷಗಳಲ್ಲ. ನೋಡಿ, ಮೇ 18ನೇ ತಾರೀಕು ನಂತರ ರಾಹು ಏನ್ ಮಾಡ್ತಾ ಇದ್ದಾನೆ, 8ನೇ ಭಾವಕ್ಕೆ ಬರ್ತಾ ಇದ್ದಾನೆ. 8ನೇ ಮನೆಗೆ ರಾಹು ಬಂದಾಗ ಏನಾಗುತ್ತೆ ನೋಡಿ, ಈಗ 6ನೇ ಮನೆ ಅಧಿಪತಿ ವ್ಯಯಕ್ಕೆ ಹೋಗ್ಬಿಟ್ಟ ಗುರು. ಅಲ್ಲಿ ಏನಾಗ್ತಾ ಇದೆ, ಒಂದು ಆರೋಗ್ಯಕ್ಕೋಸ್ಕರ ಹಣವನ್ನ ವ್ಯಯ ಮಾಡುವಂತ ಒಂದು ಪರಿಸ್ಥಿತಿ ಬಂತು. ಅಷ್ಟಮದಲ್ಲಿ ರಾಹು ಸಂಚಾರ ಮಾಡುವಾಗ ಏನ್ ಮಾಡ್ತಾನೆ ಅಂತಂದ್ರೆ, ವ್ಯಾಧಿಗಳಿರ್ತದೆ, ರೋಗಬಾಧೆ ಇರ್ತದೆ, ದೈಹಿಕವಾಗಿ ಮಾನಸಿಕವಾಗಿ ಇರಿಟೇಷನ್ಸ್ ಇರುತ್ತೆ. ಬಟ್ ವೈದ್ಯರ ಬಳಿ ಹೋಗಿ ಬೇರೆ ಬೇರೆ ಪರೀಕ್ಷೆಗಳನ್ನ ಮಾಡಿಸಿದಾಗ ನಿಮಗೆ ಆ ಪರೀಕ್ಷೆಯ ರಿಸಲ್ಟ್ ಅಲ್ಲಿ ಸರಿಯಾದ ರಿಸಲ್ಟ್ ಬರೋದಿಲ್ಲ. ಡಾಕ್ಟರ್ ಹೇಳ್ತಾರೆ ಏನೂ ಇಲ್ಲ ಅಂತ, ಬಟ್ ನಿಮಗೆ ಮಾತ್ರ ಪ್ರಾಬ್ಲಮ್ ಇರುತ್ತೆ. ಸುಮ್ಮನೆ ಡಾಕ್ಟರ್ ತೋರಿಸುವಂತ ಬರುತ್ತೆ ಪ್ರಾಬ್ಲಮ್ಸ್. ಅಂದ್ರೆ ಅಗೋಚರ ಬಾಧೆಗಳು ಬರುವಂಥದ್ದು, ಜೊತೆಗೆ ಅನೇಕ ದಿನಗಳಿಂದ ದೇಹದ ಯಾವುದೋ ಒಂದು ಕಡೆ ಇರುವಂತಹ ಕಾಯಿಲೆ ಅಷ್ಟಮದಲ್ಲಿ ರಾಹು ಸಂಚಾರ ಮಾಡುವಂತ ಸಂದರ್ಭದಲ್ಲಿ ತೋರುವಿಕೆ ಆಗುವಂಥದ್ದು, ದೈಹಿಕವಾಗಿ ಮಾನಸಿಕವಾಗಿ ನಿಮಗೆ ಅದು ತೋರಿಕೆ ಆಗುವಂತಹ ಪರಿಸ್ಥಿತಿ ಬರ್ತದೆ. ಅದರಿಂದ ಈ ವರ್ಷ ಸ್ವಲ್ಪ ಫೈನಾನ್ಷಿಯಲಿ ಮತ್ತು ಆರೋಗ್ಯದ ವಿಚಾರದಲ್ಲಿ ಮತ್ತು ನಿಮ್ಮ ತಂದೆಯ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನಂತೂ ಕರ್ಕಾಟಕ ರಾಶಿಯವರು ಅನುಭವಿಸ್ಬೇಕಾಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂದ್ರೆ, ವಿಶೇಷವಾಗಿ ಈ ವರ್ಷ ಪೂರ್ತಿ ಗೌರಿ ಪಾರ್ವತಿಯ ವಿಶೇಷ ಆರಾಧನೆಯನ್ನು ಮಾಡುವಂಥದ್ದು, ಸೋಮವಾರದ ದಿನ ಅಕ್ಕಿ ದಾನ ಮಾಡುವಂಥದ್ದು, ಅದರ ಜೊತೆಗೆ ದುರ್ಗಾರಾಧನೆ ಮಾಡುವಂಥದ್ದು, ಜೊತೆಗೆ ಕುಲದೇವರು ವಿಶೇಷವಾಗಿ 12ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಕುಲದೇವರ ಆರಾಧನೆ, ಕುಲದೇವರ ದರ್ಶನವನ್ನು ಮಾಡೋದ್ರಿಂದ ಈ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಇನ್ನು ತಂದೆಯ ವಿಚಾರದಲ್ಲಿ ಸ್ವಲ್ಪ ಚೇತರಿಕೆ ಕಾಣಬೇಕು ಅಂದ್ರೆ 9ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಶನೇಶ್ವರ ಸ್ವಾಮಿಯನ್ನ ಶನಿವಾರದ ದಿನ ಆರಾಧನೆ ಮಾಡುವಂಥದ್ದು, ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡಿ ನನ್ನ ತಂದೆಗೆ ಆರೋಗ್ಯವನ್ನು ಕೊಡು, ನನಗೆ ಅದೃಷ್ಟವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಈ ಸಮಸ್ಯೆಗಳು ಖಂಡಿತವಾಗಿಯೂ ಕಮ್ಮಿ ಆಗುತ್ತೆ.